ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ಧರ್ಮಾಪುರದ ಭೀಮರಾಯನ ಗುಡಿ ತೋರ್ಸೋಣ ಅಂತ ಬಂದಿದ್ದೀವಿ. ಪಾಂಡವರು ಬಂದಾಗ 5 ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದರಲ್ಲಿ ಭೀಮಲಿಂಗೇಶ್ವರ ಅಂತ, ಇದು ಭೀಮ ಪ್ರತಿಷ್ಠಾಪನೆ ಮಾಡಿದ ಲಿಂಗ ಅಂತ ಇಲ್ಲಿನ ಜನ ನಮಗೆ ಹೇಳ್ತಾರೆ. ಪಾಂಡವರು 4 ಲಿಂಗವನ್ನು ಒಂದು ಕೆರೆ, ಈ ಕೆರೆ ಸುತ್ತಮುತ್ತ ಮಂಜ ಅದು ಕೆರೆ ತೋರ್ಸಪ್ಪ. ಕೆರೆ ನೋಡಿದ್ರಲ್ಲ, ಅದರ ಮುಂಭಾಗದಲ್ಲಿ 4 ಶಿವಲಿಂಗಗಳು ಕಂಡು ಬರ್ತವೆ. ಈ ಧರ್ಮಾಪುರದ ಕೆರೆ ಏರಿ ಮೇಲೆ ಈ ಲಿಂಗ ಇದೆ. ಈ ಲಿಂಗನ ಭೀಮರಾಯ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಇಲ್ಲಿನ ಜನಗಳು ನಮ್ಗೆ ಮಾಹಿತಿ ನೀಡ್ತಾರೆ. ಈಗ ಭೀಮ ಪ್ರತಿಷ್ಠಾಪನೆ ಮಾಡಿರೋ ಲಿಂಗನ ತೋರಿಸ್ತಾ ಇದೀವಿ. ಹಂಗೆ ಈಗ ನೋಡಿ, ರಾಘು ಅವರು ಇಲ್ಲಿ ದೇವಸ್ಥಾನ ಯಾವ ರೀತಿ ಹಾಳಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ನಮ್ಮೂರಿನ ಕಥೆಗಳು, ನಮ್ಮೂರಿನ ಇತಿಹಾಸಗಳು ಮುಂದಿನ ತಲೆಮಾರಿಗೆ ತಲುಪಬೇಕಂತ ಅಂದ್ರೆ ಈ ತರ ಇತಿಹಾಸಗಳನ್ನು ಒಳಗೊಂಡ ದೇವಸ್ಥಾನಗಳನ್ನು ಉಳಿಸ್ಕೋಬೇಕು. ಈ ದೇವಸ್ಥಾನ ಪಕ್ಕಕ್ಕಿಟ್ಟು ಇನ್ನೊಂದಿಷ್ಟು ವಿಚಾರ ಮಾತಾಡೋದಾದ್ರೆ, ಮಹಾಕುಂಭಮೇಳದಲ್ಲಿ ಒಬ್ಬ ಅಗೋರಿಯವರು ಹೇಳ್ತಾರೆ, ಹೊಸದುರ್ಗ ಬರುತ್ತೆ. ಸೋದರ ಕಾಲದ 5 ಶಿವಲಿಂಗ ಸ್ಮಶಾನದ ಶಿವಪುತ್ರದಿಂದ ಅಲ್ಲಿ ಇಲ್ಲಿವರೆಗೆ ನಾವು ಹೋಗಿ ಅಲಂಕಾರ ಮಾಡ್ಬಂದ್ರೆ ಬೆಳಿಗ್ಗೆ ಎಲ್ಲ ಹುಡ್ಕೊಳ್ಳೋದು ಯಾರು ಬಂದ್ ಮಾಡೋದು ಅಂತ. ಈಗ ನಾವು ಹೋಗೋದು ಗೊತ್ತಾಗ್ತಿರಲಿಲ್ಲ. ಅಲ್ಲೊಬ್ಬ ಸಿದ್ದೇಶ್ ಅಂತ ಇದ್ದಾನೆ, ಅವ್ರು ಗೊತ್ತಾಗುತ್ತೆ ನಾವೇ ಬಂದ್ ಹೋಗ್ತೀವಿ. ಅವತ್ತಿಂದ ಇಡೀ ಊರು ಇವತ್ತು ವರ್ಷ ನಮ್ಗೆ ಎಷ್ಟು ಗೌರವಿಸ್ತಾ ಅಂದ್ರೆ ಅದರ ಬನ್ನಿ ನೀವು ಇಲ್ಲೇ ಇದ್ದಾರೆ. ಆ ದೇವಸ್ಥಾನ ಸ್ವಚ್ಛಗೊಳಿಸಿ ಮತ್ತೆ ಜೀವ ತುಂಬಿ ಊರಿನ ಜನ ಸೇರಿ ಅಲ್ಲಿ ಪೂಜೆ ನಡೆಸ್ತಾರೆ. ಪ್ರತಿ ದೇವಸ್ಥಾನವನ್ನು ನಾವು ಈ ತರ ಉಳಿಸ್ಕೊಂಡೋದ್ರೆ ಎಲ್ಲಾ ದೇವಸ್ಥಾನಕ್ಕೂ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಈ ವಿಡಿಯೋ ಬದಲಾವಣೆ ತರುತ್ತೆ ಅನ್ನೋ ಸುಳ್ಳು, ಬಟ್ ಒಂದಂತೂ ಸತ್ಯ, ಎಲ್ಲರಲ್ಲೂ ಒಂದು ಚಿಂತನೆ ಅಂತೂ ಮೊಳಕೆ ಹೊಡೆದೇ ಹೊಡೆಯುತ್ತೆ. ಥ್ಯಾಂಕ್ ಯು.